ಉತ್ತರ ಕರ್ನಾಟಕದ ಜನತೆಗೆ ಉತ್ತರ ಕೊಡಿ ಅನ್ನುವ ಕಾರ್ಯಕ್ರಮ ಇವತ್ತು ನಿಮ್ಮೆಲ್ಲರ ಮುಂದೆ BS5 ವಿಜಯೇಂದ್ರ ಅವರಿದ್ದಾರೆ. ಹಿಂದೆ ಅವರ ತಂದೆ ಮುಖ್ಯಮಂತ್ರಿಗಳಾದಾಗ ಅವರೊಟ್ಟಿಗೆ ಇದ್ದು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯದ ಮೂಲೆ ಮೂಲೆಗೂ ಸಂಚಾರ ಮಾಡಿ ರಾಜ್ಯದ ಜನರ ಕುಂದುಕೊರತೆಗಳನ್ನು ಆಲಿಸಿದಂಥವರು. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ತನ್ನ ರಾಜ್ಯಾಧ್ಯಕ್ಷ ಸ್ಥಾನ ಆದ ಮೇಲೆ ಹೈಯೆಸ್ಟ್ ಟೈಮ್ ಅನ್ನು ಕಳೆದವರು. ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಸರ್ಕಾರವನ್ನು ಕ್ವಶನ್ ಮಾಡುವುದು ಮಾತ್ರ ಅಲ್ಲ, ಸರ್ಕಾರವನ್ನು ಎಚ್ಚರಿಸುವುದು ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಜನರ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುವಂತಹ ಕೆಲಸವನ್ನು ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ. ಶ್ರೀ ವಿಜಯೇಂದ್ರ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ತರ ಕರ್ನಾಟಕದ ವಿಷಯಕ್ಕೆ ಬಂದಾಗ ನಾವು ಈಗಾಗಲೂ ಮಾತಾಡೋದು ತಾರತಮ್ಯವಾಗ್ತಾ ಇದೆ, ಉತ್ತರ ಕರ್ನಾಟಕಕ್ಕೆ ಆ ಬೆಳವಣಿಗೆಗಳು ಆಗ್ತಾ ಇಲ್ಲ, ಯಾವುದೇ ಗವರ್ಮೆಂಟ್ಗಳು ಬಂದರೂ ಕೂಡ ಅದನ್ನು ಕಡೆಗಣಿಸ್ತಾರೆ ಅನ್ನುವ ಭಾವನೆ ಉತ್ತರ ಕರ್ನಾಟಕದ ಜನತೆಯಲ್ಲಿ. ರಾಷ್ಟ್ರೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದೀರಿ. ಈ ಸಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಯಾವ ರೀತಿಯ ನ್ಯಾಯ ಕೊಡಿಸಬೇಕು, ಧ್ವನಿಯಾಗಬೇಕು ಅಂತ ಬಯಸಿದೆ. ಪವರ್ ಟಿವಿಗೆ ಮತ್ತು ವಿಶೇಷವಾಗಿ ರಾಕೇಶ್ ಶೆಟ್ಟಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಯಾವ ಸುವರ್ಣಸೌಧ ಹಿಂದಿನ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರ ಕನಸೇನಿತ್ತು ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಸುವರ್ಣಸೌಧದಲ್ಲಿ ಆಗಬೇಕು. ಈ ಒಂದು ಆಶಯದೊಂದಿಗೆ ಅವತ್ತು ಸನ್ಮಾನ್ಯ BS ಯಡಿಯೂರಪ್ಪನವರು ಈ ಸುವರ್ಣಸೌಧವನ್ನು ಕಟ್ಟಿಸ್ಬೇಕು ಅನ್ನೋ ಸಂಕಲ್ಪನ ಮಾಡಿದರು. ನಾನು ಕೂಡ ಮೊದಲ ಬಾರಿ ಶಾಸಕನಾಗಿ 2ನೇ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಭಾಗವಹಿಸಿದ್ದೇನೆ. ಅಧಿವೇಶನದಲ್ಲಿ ಕಳೆದ ಅಧಿವೇಶನದಲ್ಲೂ ಸಹ ನಾವೇನು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋಕೆ ಸಾಧ್ಯ ಆಗಲಿಲ್ಲ. ಈ ಬಾರಿಯೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಏನೋ ಚರ್ಚೆ ಮಾಡಿದ್ದೀವಿ ಅಂತೇಳಿ ನನಗೇನು ಅನ್ನಿಸ್ತಾ ಇಲ್ಲ. ಕಾಟಾಚಾರಕ್ಕೆ ಅಂದ್ರೆ ಬೆಳಗಾವಿನಲ್ಲಿ ಅಧಿವೇಶನ ಮಾಡ್ತಾ ಇದ್ದೇವೆ, ಆಡಳಿತ ಪಕ್ಷದವರು ಚರ್ಚೆ ಮಾಡಬೇಕು, ಜನಕ್ಕೊಂದು ಒಳ್ಳೆ ಸಂದೇಶ ಹೋಗ್ಬೇಕು ಅಂತ ಅವರು, ವಿರೋಧ ಪಕ್ಷದವರು ನಾವು ಚರ್ಚೆ ಮಾಡದಿದ್ರೆ ಅಪರಾಧ ಆಗುತ್ತೆ ಅಂದ್ರೆ ಒಂದು ರೀತಿ ನಾವೇನೋ ನ್ಯಾಯ ಕೊಡ್ತಾ ಇದ್ದೇವೆ ಆ ಸ್ಥಾನಕ್ಕೆ, ಆ ಸುವರ್ಣಸೌಧದಲ್ಲಿ ಕೂತು ಅಂತೇಳಿ ನನಗೇನು ಅನ್ನಿಸ್ತಾ ಇಲ್ಲ. ನಾನು ಮುಕ್ತವಾಗಿ ಹೇಳ್ತಾ ಇದ್ದೇನೆ, ನಾ ಯಾರನ್ನೂ ಕೂಡ ಇಲ್ಲಿ ದೂಷಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ. ಆದರೆ ಈ ರಾಜ್ಯ ಸರ್ಕಾರಕ್ಕೂ ಸಹ ಒಂದು ಪ್ರಾಮಾಣಿಕ ಕಳಕಳಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇದಿದೆ ಅಂತ ನನಗೆ ಖಂಡಿತ ವಿಶ್ವಾಸ ಇಲ್ಲ. ಮತ್ತು ಏನೇ ಕೇಳಿದ್ರು ಕೂಡ ಹಣಕಾಸಿನ ಕೊರತೆ, ಹಾಗಾಗಿ ಅವರ ಈ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಉತ್ತರ ಕರ್ನಾಟಕದ ವಿಷಯಕ್ಕೆ ಬಂದಾಗ ಮಹದಾಯಿ ಅನ್ನುವ ಮಹತ್ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಇತ್ತಲ್ಲೂ ಫಂಡ್ ರಿಲೀಸ್ ಆಯಿತು, ಇಲ್ಲಿಂದ ನಿಟ್ಟಿದ್ರು. ಆದರೆ ಈಗಿನ ಸರ್ಕಾರಕ್ಕೆ ಕೇಳಿದ್ರೆ ಎನ್ವೈರ್ಮೆಂಟಲ್ ಕ್ಲಿಯರಿಂಗ್ BJP ಸರ್ಕಾರ ಕೇಂದ್ರದವರು ಕೊಟ್ಟಿಲ್ಲ, ಅದಕ್ಕಾಗಿ ಆ ಒಂದು ಯೋಜನೆ ಇನ್ನೂ ಆ ರೀತಿಯ ನಿಂತುಕೊಂಡಿದೆ ಅಂತ ಹೇಳ್ತಾರೆ. ಈಗ ನೀವು ಯಾವ ರೀತಿಯ ಒತ್ತಡ ಅಥವಾ ರಿಕ್ವೆಸ್ಟ್ ಅನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಉತ್ತರ ಕರ್ನಾಟಕದವರ ಕಡೆಯಿಂದ ತಗೊಳ್ಳಿಕ್ಕೆ ಇಷ್ಟಪಡ್ತೀರಿ? ಮಹದಾಯಿ ವಿಚಾರ ಇರ್ಬೋದು, ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳ ಬಗ್ಗೆ ಕಳೆದ ಹಲವಾರು ದಶಕಗಳಿಂದ ಈ ಪ್ರಶ್ನೆಯಾಗೆ ಉಳ್ಕೊಂಡಿದೆ. ನಿನ್ನೆ ಮೊನ್ನೆಯಿಂದ ಅಂತಲ್ಲ, ಕಾಂಗ್ರೆಸ್ ಪಕ್ಷನೂ ಕೂಡ ಕೇಂದ್ರದಲ್ಲಿ ಅಧಿಕಾರದಲ್ಲೇ ಇತ್ತು, ಅವಾಗಲೂ ಕೂಡ ಉತ್ತರ ಕಂಡುಕೊಳ್ಳೋಕ್ಕಾಗಿಲ್ಲ. ಇವಾಗಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ, ಇವಾಗಲೂ ಕೂಡ ಉತ್ತರ ಕಂಡುಕೊಳ್ಳೋಕೆ ಆಗ್ತಾ ಇಲ್ಲ. ಇನ್ನೂ ಹೆಚ್ಚು ಪ್ರಯತ್ನ ಆಗಲೇಬೇಕಾಗಿದೆ. ಈಗಲೂ ನಾವು ಅದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲ್ಲ ಅಂತ ಹೇಳಿದ್ರೆ ಖಂಡಿತ ನಾವು ಜನಪ್ರತಿನಿಧಿಗಳಾಗಿ ಅಥವಾ ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ನಾವು ಖಂಡಿತ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಅವ್ರಿಗೆ ಅನ್ಸಿಲ್ಲ, ರಾಜ್ಯ ಜನತೆಗೂ ಕೂಡ ಅನ್ಸಿಲ್ಲ. ಕೇವಲ ಹಳೆ ಮೈಸೂರು ಭಾಗಕ್ಕೆ ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ, ಮಂತ್ರಿಗಳು ಕೂಡ ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ. ಆಸಕ್ತಿ ಇಲ್ಲ ಅಂತಂದೆ, ಯಾಕೆಂದ್ರೆ ಇಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಇಲ್ಲ. ಇದು ನಿಜವಾಗ್ಲೂ ಕೂಡ ನಾಡಿನ ದುರಂತ. ಇವತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆನೂ ಕೂಡ ನಾವು ಮಾಡ್ತಾ ಇಲ್ಲ. ಇಂಥ ಒಂದು ಸಂಕಷ್ಟದ ಸಂದರ್ಭದಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ ಬಹುಶಃ ಇಂಥ ಕೆಟ್ಟ ಪರಿಸ್ಥಿತಿ ರಾಜ್ಯದಲ್ಲಿ ಯಾವತ್ತೂ ಕೂಡ ಬಂದಿಲ್ಲ, ಅಷ್ಟು ಮಾತ್ರ ಸತ್ಯ.